ಶ್ರೀರಾಮ್ ಸಮರ್ಥ. ಪರಿಶಿಷ್ಟ 6. ಹೊರಗಿನ ಜಗತ್ತು ದೃಶ್ಯ ಹಾಗೂ ಸ್ಥೂಲವಾಗಿರುತ್ತದೆ. ನಾವು ಆ ಜಗತ್ತನ್ನು ಇಂದ್ರಿಯಗಳ ಮೂಲಕ ಒಳಗೆ ತೆಗೆದುಕೊಳ್ಳುತ್ತೇವೆ ಹಾಗೂ ಸಂಸ್ಕಾರಗಳ ರೂಪದಲ್ಲಿ ಅದನ್ನು ಮನಸ್ಸಿನಲ್ಲಿ ಸಂಗ್ರಹಿಸಿ ಇಡುತ್ತೇವೆ. ಈ ಕ್ರಿಯೆಯು ಜೀವನದುದ್ದಕ್ಕೂ ನಡೆದಿರುತ್ತದೆ. ದೃಶ್ಯ ಜಗತ್ತಿನ ಸಂಸ್ಕಾರಗಳು ನಮ್ಮ ಆನಂದವನ್ನು ಮುಚ್ಚಿ ಹಾಕುತ್ತವೆ. ಆದ್ದರಿಂದ ನಾವು ನಮ್ಮ ಸಮಾಧಾನ ಕಳೆದುಕೊಂಡಿರುತ್ತೇವೆ. ಆ ಸಮಾಧಾನ ಮತ್ತೆ ಸಿಗುವುದಕ್ಕಾಗಿ ಸಾಧನೆ ಮಾಡಬೇಕಾಗುತ್ತದೆ. ಸಾಧನೆಯ ಅಂಗಗಳು 2. ಶ್ರೀ ಸದ್ಗುರುಗಳಿಂದ ಬಂದ ನಾಮದ ಅಭ್ಯಾಸವು ಒಂದು ಅಂಗವಾದರೆ, ಸದ್ಗುರುಗಳ ಅನುಸಂಧಾನವು 2ನೇ ಅಂಗವಾಗಿರುತ್ತದೆ. ನಾಮಸ್ಮರಣೆಯಿಂದ ಮನಸ್ಸಿನಲ್ಲಿ ತುಂಬಿದ ದೃಶ್ಯ ಜಗತ್ತಿನ ಸಂಸ್ಕಾರಗಳು ಮುಂದೆ ವರಿಸಲ್ಪಡುತ್ತವೆ. ಸದ್ಗುರುಗಳ ಅನುಸಂಧಾನದಿಂದ ಅವರ ಅಸ್ತಿತ್ವದ ಸೂಕ್ಷ್ಮ ಸಂಸ್ಕಾರವು ಮನಸ್ಸಿನಲ್ಲಿ ತುಂಬಲ್ಪಡುತ್ತವೆ. ದೃಶ್ಯ ಜಗತ್ತಿನ ಇರುವಿಕೆಯ ವಿಷಯದಲ್ಲಿ ಹಾಗೂ ಸತ್ಯತನದ ವಿಷಯದಲ್ಲಿ ನಮಗೆ ಎಂದೂ ಸಂಶಯ ಬರುವುದಿಲ್ಲ. ಆದರೆ ಜಗತ್ತಿನ ಸತ್ಯತನದ ಭಾವವು ಕ್ಷೀಣವಾಗುತ್ತಾ ಹೋಗುತ್ತದೆ ಹಾಗೂ ಸದ್ಗುರುಗಳ ಅಸ್ತಿತ್ವದ ಬಗ್ಗೆ ನಿಸ್ಸಂಶಯ ಭಾವವು ಕ್ರಮಕ್ರಮವಾಗಿ ಬೆಳೆಯುತ್ತಾ ಹೋಗುತ್ತದೆ. ಇದು ಸಾಧಕನ ಸಾಧನೆಯ ಸಂತಮಾನ್ಯ ಆಲೇಖವಾಗಿರುತ್ತದೆ. ಸದ್ಗುರುಗಳ ಅಸ್ತಿತ್ವದ ಬಗ್ಗೆ ನಿಸ್ಸಂಶಯ ಭಾವ ಬಂದಿತೆಂದರೆ ಸ್ವಾನಂದದ ಹೊಳಪು ಅನುಭವಕ್ಕೆ ಬರುತ್ತದೆ. ಮುಂದೆ ಅದರ ರುಚಿ ಹತ್ತುತ್ತದೆ. ಸ್ವಾನಂದಕ್ಕೆ ಶ್ರೀ ಮಹಾರಾಜರು ಸಮಾಧಾನವೆಂದು ಅನ್ನುತ್ತಿದ್ದರು. ಅವರು ಸ್ವತಃ ಅಖಂಡ ಸಮಾಧಾನ ಅನುಭವಿಸುತ್ತಿದ್ದರು. ಒಮ್ಮೆ ಅವರು ಅಂದದ್ದೇನೆಂದರೆ, ನಾನು ವೇದ ಪಠಣ ಮಾಡಿರುವುದಿಲ್ಲ, ನನಗೆ ಶಾಸ್ತ್ರದ ಜ್ಞಾನ ಇರುವುದಿಲ್ಲ, ಶ್ರುತಿ ಸ್ಮೃತಿ ಉಪನಿಷತ್ತುಗಳ ಪರಿಚಯವಿಲ್ಲ, ನಾನು ಇಂಥ ಅಜ್ಞಾನಿಯಾಗಿರುತ್ತೇನೆ. ಆದರೆ ಕೇವಲ ಒಬ್ಬ ರಘುನಾಥನನ್ನು ಭಜಿಸಬೇಕು, ನಾನು ಅವನಿಗೆ ಅರ್ಪಣವಾಗಬೇಕು ಎಂದು ನಾನು ಮನಸ್ಸಿನಲ್ಲಿ ತಿಳಿದುಕೊಂಡಿರುವೆನು. ಅದು ಹಾಗೇ ಆಯಿತು. ಆದ್ದರಿಂದ ನನ್ನ ಸಮಾಧಾನ ವೃತ್ತಿಯು ಭಂಗವಾಗಿರುವುದಿಲ್ಲ. ಸಮಾಧಾನ ಪ್ರಾಪ್ತವಾದ ಮೇಲೆ ಮನುಷ್ಯನಿಗೆ ಮತ್ತೇನೂ ಸಂಪಾದಿಸುವುದು ಉಳಿಯುವುದಿಲ್ಲ. ಸಮಾಧಾನ ಸಂಪನ್ನ ಮನುಷ್ಯನಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಎಲ್ಲ ಸಮಸ್ಯೆಗಳು ಬ್ರಹ್ಮಾಂಡದ ಆಚೆಗೆ ಹೋಗುತ್ತವೆ. ಜಗತ್ತಿನ ಹಾಗೂ ಜೀವನದ ರಹಸ್ಯ ತಿಳಿದಿರುವುದರಿಂದ ಅವನಿಗೆ ಚಿಂತೆ ಹಾಗೂ ದುಃಖ ಇವುಗಳ ಸ್ಪರ್ಶವೂ ಆಗುವುದಿಲ್ಲ. ಸಮಾಧಾನದಿಂದ ತುಂಬಿದ ಇಂಥ ಮನುಷ್ಯನು ಅನೇಕ ಸ್ತ್ರೀ ಪುರುಷರಿಗೆ ಸಮಾಧಾನ ರೂಪ ಹೊಂದುವ ನಿಶ್ಚಿತ ಮಾರ್ಗ ತೋರಿಸುತ್ತಾನೆ. ಶ್ರೀ ಮಹಾರಾಜರು ಈ ಮಾರ್ಗ ತೋರಿಸಿರುತ್ತಾರೆ. ಸಮಾಧಾನ ಸಂಪಾದಿಸುವ ಸಾಧನ ಮಾರ್ಗದಲ್ಲಿ 4 ಮುಕ್ಕಾಲು ಇರುತ್ತವೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.